ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯೆ ಬಸ್ರಿ ಅಲ್ಲ ಅನ್ನೋ ಸತ್ಯನ ಈಶ್ವರಿ ಅವರು ಎಲ್ಲರ ಮುಂದೆ ಬಯಲು ಮಾಡ್ತಾರಾ? ಹಾಗಿದ್ರೆ ನೋಡ್ಕೊಂಬರೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಮೊದಲಿಗೆ ಶಿವರಾಮೇಗೌಡರು ಹೇಳ್ತಾರೆ, ಅಮ್ಮ ವಿದ್ಯಾ, ನೀನು ಆಸೆ ಪಟ್ಟಂಗೆ ನೀನು ಡಾಕ್ಟ್ರ್ ಓದ್ಬೋದು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಶಿವರಾಮೇಗೌಡರು ಹೇಳಬೇಕಾದ್ರೆ ಈ ಕಡೆ ನೋಡ್ರಿ ಈಶ್ವರಿಯವರು ತುಂಬ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇತ್ಲಾಗೆ ವಿದ್ಯೆಗೆ ತುಂಬ ಖುಷಿ ಆಗುತ್ತೆ. ಹೇಗಾದ್ರೂ ಮಾಡಿ ವಿದ್ಯಾಳ ಖುಷಿ ಹಾಳು ಮಾಡ್ಬೇಕಲ್ಲ ಅಂತ ಮನ್ಸೊಳಗೆ ಹೊಂಚಾಗ್ತಾ ಇರ್ತಾರೆ ಈಶ್ವರಿ ಅವರು. ವಿದ್ಯೆ ಅವರು ಮಾವಯ್ಯನವ್ರು ಹೇಳಿದ ಮಾತನ್ನ ಕೇಳ್ತಿದ್ದ ಹಾಗೆ ಕೈ ಮುಗಿದು ಹೇಳ್ಬಿಡ್ತಾರೆ, ನಿಮ್ಮಿಂದ ಸಿಕ್ಕಿರೋ ಈ ಜೀವನ ಹಾಗೆ ಓದೋ ಕನಸು ಎಲ್ಲ ಯಾವತ್ತೂ ನಾನು ಮರೆಯೋದಿಲ್ಲ. ನಾನು ಎಷ್ಟು ನಿಮಗೆ ಕೃತಜ್ಞತೆ ಹೇಳಿದ್ರು ಅದ್ರ ತೂಕನ ಕಮ್ಮಿ ಮಾಡುತ್ತೆ ಮಾವಯ್ಯ. ಇದನ್ನ ನಾನು ಬದುಕಿರೋ ಗಂಟ ನಾನು ಮರೆಯೋಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ನೀನು ನನ್ನ ಮಗ ಇಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿನ್ ಕನಸು ಅದು ಏನೇ ಇರಲಿ ಅದೆಲ್ಲ ಬೇಗ ನೆರವೇರ್ಬೇಕು ಅನ್ನೋದೇ ನನ್ನ ಬಯಕೆ. ಖುಷಿ ತಾಳಲಾರ್ದೆ ವಿದ್ಯಾ ಅವರು ಭದ್ರಾ ಅವ್ರನ್ನ ಹಗ್ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಈಶ್ವರಿ ಹಾಗೆ ಚಿತ್ರ ಅವರು ಉರ್ಕೊಳ್ತಾರೆ. ಕಳೆದದ್ದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಮುಂದೆ ಆಗ್ಬೇಕಾಗಿರೋದು ನಮ್ಮಿಂದಾನೆ. ನಿಮ್ಗೆ ಸುಮ್ಕೆ ನಿಂತ್ಕೊಳ್ಳೋದ್ ಬಿಟ್ಟು ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡಿ, ನಮ್ಮ ಮನೆ ಸೊಸೆಗೆ ಮಡ್ಲು ತುಂಬಿಟ್ಟು ಸೀಮಂತ ಮಾಡಿ ಅಂತ ಹೇಳ್ತಾರೆ ಭದ್ರಾಜ್ಜಿ. ಮೋಹನ ಅದೇನು ಶುರು ಮಾಡ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮೋಹನ್ ಅವರು ವಿದ್ಯಾ ಮುಖ ನೋಡ್ತಾ ಹಾಗೆ ನಿಂತ್ಬಿಡ್ತಾರೆ. ಆಗ ಚಿತ್ರ ಹೇಳ್ತಾರೆ, ಅವ್ವ ಸುಭಾಷ್ನ ಅಟ್ಟಿ ಬಿಟ್ಟು ಕಳಿಸಿ ನಮ್ಮನ್ನ ಸಂಕಟ ಪಡಂಗ್ ಮಾಡೋಳು ಇವಳು. ಸಂಭ್ರಮ ಪಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲವ್ವ, ಏನಾದ್ರೂ ಮಾಡ್ಲೇಬೇಕು, ಮಾಡವ್ವ ಅಂತ ಹೇಳ್ತಾರೆ ಚಿತ್ರ. ಈ ಕಡೆ ವಿನಂತಿ ಸಾವಿತ್ರಿ ಅವ್ರಿಗೆ ಹೇಳ್ತಾರೆ, ಅವ್ವ ಈ 3 ಅಡಿಗೆ ಅದ್ರ ಮೇಲೊಂದು ಒಳ್ಳೇದಾಗ್ಬೇಕಾದ್ರೆ ಈ ಸಂಭ್ರಮ ಹೆಚ್ಚಾಗ್ತೈತೆ, ಇದನ್ನ ನೋಡ್ಕೊಂಡು ಇಲ್ಲಿ ನಿಂತ್ಕೋಬೇಕೆ, ಬಾ ಹೋಗುವ ಅಂತ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಇರೇ ಹೇಳ್ಬೇಡ, ನನ್ನ ಮನ್ಸು ಈಗ್ಲೂ ಹೇಳ್ತಾ ಇದೆ ನಿಮ್ಮಂತ ಪೂರ್ತಿ ಆಗಕ್ಕಿಲ್ಲ ಅಂತ. ಮೋಹನ್ ಅವರು ಸೈಲೆಂಟ್ ಆಗಿ ನಿಂತಿರೋದನ್ನ ನೋಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಮೋಹನ ಇನ್ನೂ ಯಾಕೆ ಹಂಗ್ ನಿಂತ್ಕೊಂಡಿದೀಯಾ, ಆಯ್ತದೆ ಮಡ್ಲು ತುಂಬು ಶಾಸ್ತ್ರ ಮುಗಿಸ್ಬಿಡುವ ಅಂತ ಹೇಳ್ತಾರೆ. ವಿದ್ಯಾ ಮೋಹನ್ ಅವ್ರ ಮುಖ ನೋಡ್ಬಿಟ್ಟು ಮನ್ಸೊಳಗೆ ಅನ್ಕೊಂತಾರೆ, ನಿಮ್ ಮನಸ್ಥಿತಿ ನನಗೆ ಅರ್ಥ ಐತೈತತ್ತೆ, ಮಡ್ಲೆ ತುಂಬಿಲ್ದೆ ಇರೋಳಿಗೆ ಹೆಂಗ್ ತಾನೇ ಮಡ್ಲು ತುಂಬಕ್ಕಾಯ್ತದೆ ಅಂತ ಅನ್ಕೊಂತಾರೆ. ಈ ಕಡೆ ಮೋಹನ್ ಅವರು ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದ್ಯಾವ್ರೆ, ಮನ್ಸು ಸಾಕ್ಷಿ ವಿರುದ್ಧವಾಗಿ ಹಂಗಪ್ಪ ಮಾಡ್ಲಿ ಅನ್ಕೊಂತಾರೆ. ಈ ಕಡೆ ವಿದ್ಯವ್ರ ಮನ್ಸೊಳಗೆ ಮತ್ತೆ ಅನ್ಕೊಂತಾರೆ, ಮನೆ ಮಗ ತಪ್ಪು ಮಾಡ್ದ ಅನ್ನೋ ಕಾರಣಕ್ಕೆ ತಪ್ಪನ್ನ ಎತ್ತಿ ತೋರಿಸಿ ನನಗೆ ಶಿಕ್ಷೆ ಕೊಡಿಸ್ತೆ ತಾನೇ ಅನ್ಮ್ಯಾಕೆ ನಾನುವೇ ತಪ್ಪು ಮಾಡಿದೀನಿ, ತಪ್ಪು ಕೂಡ ಕ್ಷಮಿಸುವಂತ ತಪ್ಪಲ್ಲ, ತಪ್ಪನ್ನ ನಾನು ಒಪ್ಕೊಂಡು ಅವ್ರು ಕೊಡೋ ಶಿಕ್ಷೆನ ನಾನು ಅನುಭವಿಸ್ಬೇಕಲ್ವೇ, ಹೌದು ಇವಾಗ್ಲೇ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯಾ. ಅತ್ತೆ ನಾನು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವರು ಮಧ್ಯದಲ್ಲಿ ನಾನ್ ಮಡ್ಲು ತುಂಬ್ತೀನಿ ಅಕ್ಕ ಅಂತ ಹೇಳ್ತಾರೆ. ಅಲ್ಲ ಈಶ್ವರಿ ಅಂತ ಮೋಹನ್ ಅವ್ರು ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ಅಲ್ಲ ಅಕ್ಕ, ಈ ಅಟ್ಟಿ ಮುದ್ದು ಸೊಸೆಗೆ ನಾನೇ ಮಡ್ಲು ತುಂಬ್ತೀನಿ ಅಂತ ಹೇಳಿ ವಿದ್ಯಾ ಹತ್ರ ಬರ್ತಾರೆ ಈಶ್ವರಿ ಅವರು. ಈಶ್ವರಿ ಅವರು ಬರ್ತಿದ್ದ ಹಾಗೆ ವಿದ್ಯಾ ಗಾಬರಿ ಆಗ್ಬಿಟ್ಟು ಮನ್ಸೊಳಗೆ ಅನ್ಕೊಂತಾರೆ, ವಿದ್ಯಾ ನಿನ್ ನಿರ್ಧಾರ ಸರಿಯಾಗೇ ಐತೆ, ಸತ್ಯನು ಹೇಳ್ಬಿಡು ಅಂತ ಅನ್ಕೋಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಯಾಕೆ ನಿಂತ್ಕೊಂಡ್ಬಿಟ್ಟೆ, ಕುಂತ್ಕೋ ಅಂತ ಈಶ್ವರಿ ಅವ್ರು ಹೇಳಿದಾಗ ವಿದ್ಯೆ ಹೇಳ್ತಾರೆ, ನನಗೆ ಕುತ್ಕೊಳ್ಳೋಕೆ ಮನ್ಸು ಒಪ್ತಾ ಇಲ್ಲ ಚಿಕ್ಕತ್ತೆ, ಸತ್ಯ ಹೇಳೋದಕ್ಕೆ ಈಗ ಟೈಮ್ ಬಂದದೆ, ಪಾಡಿಗೆ ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ವಿದ್ಯಾ. ಆಗ ಈಶ್ವರಿ ಹೇಳ್ತಾರೆ, ನೀನೇ ನಿನ್ ತಪ್ಪನ್ನ ಎಲ್ರ ಮುಂದೆ ಒಪ್ಕೊಂಡು ಮತ್ತೆ ತಲೆ ಎತ್ಕೊಂಡು ಬಾಳ್ಬೇಕಂತ ಅನ್ಕೊಂಡಿದ್ಯಾ, ಭ್ರಮೇನಲ್ಲಿ ಏನಾದ್ರೂ ನೀನಿದ್ರೆ ಆಚುಗ್ ಬಾ, ಅದಕ್ಕೆ ಈ ಈಶ್ವರಿ ಅವಕಾಶ ಮಾಡ್ಕೊಡಕ್ಕಿಲ್ಲ ಕಣೆ, ಮುದ್ದು ಸೊಸೆ ಅಲ್ಲ ನೀನು, ಮೋಸದ ಸೊಸೆ ನೀನು ಅಂತ ಹೇಳ್ತಾರೆ ಈಶ್ವರಿ. ಇಲ್ಲ ಮಾವಯ್ಯ ನಾನು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾ ಕೈನ ಹಿಡ್ಕೊಂಡು ವಿದ್ಯಾ ಅಂತ ಹೇಳಿ ಕೆಳಗಡೆ ಕೂರಿಸ್ಬಿಡ್ತಾರೆ ಈಶ್ವರಿ ಅವರು. ವಿದ್ಯಾ ನಾನ್ ನಿಮ್ಮತ್ತೆ ಅಲ್ವೇ, ನಾನು ನಿನ್ ಮಡ್ಲು ತುಂಬಾರ್ದ ಅಂತ ಕೇಳ್ತಾರೆ. ಇಲ್ಲ ಮಾವಯ್ಯ ನಾನ್ ಬ್ಯಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾ ಭದ್ರಾಜ್ಜಿ ಹೇಳ್ತಾರೆ, ಕುತ್ಕೊಳ್ಳವ ಅಂತ ಹೇಳ್ತಾರೆ. ಏನೋ ಒಂದೆರಡು ತಪ್ಪು ಆಗೋಗಿದೆ, ಮಾಡಿರೋ ಪಾಪಿಗೆ ಶಿಕ್ಷೆ ಕೂಡ ಕೊಟ್ಟೈತೆ, ನಾ ಮುಂದುವರ್ಸೋದ್ ಬೇಡ ವಿದ್ಯಾ ಅಂತ ಭದ್ರಾಜ್ಜಿ ಹೇಳಿದಾಗ, ಇಲ್ಲ ಅಮ್ಮಮ್ಮ ಎಲ್ರಿಗೂನುವೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಎಲ್ರಿಗೂ ನಮಸ್ಕಾರ ಮಾಡ್ಬೇಕಂತಲೇ ಹೇಗೆ ಆಶೀರ್ವಾದ ಮಾಡ್ತಾರೆ, ಕುಂತ್ಕರವ ಅಂತ ಹೇಳ್ತಾರೆ. ವಿದ್ಯನ್ನ ಕೂರಿಸ್ಬಿಟ್ಟು ಅರ್ಶನ ಕುಂಕುಮ ಹಚ್ಬೇಕಾದ್ರೆ ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಆಗ ವಿದ್ಯೆ ಹೇಳ್ತಾರೆ, ನನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಟ್ಟಿ ಗೌರವ ಅವನ್ ಮರ್ವಾದೇನೆ ಹೆಚ್ಚು ಚಿಕ್ಕತ್ತೆ ಅಂತ ಹೇಳ್ತಾರೆ. ನಾನ್ ತಪ್ಪು ಮಾಡಿದೀನಿ, ಅದನ್ನ ಒಪ್ಕೊಂಡು ಇವ್ರು ಎಲ್ರು ಕೊಡೋ ಶಿಕ್ಷೆನ ನಾನು ಅನುಭವಿಸೋದಿಕ್ಕೆ ಸಿದ್ಧ ಆಗಿದ್ದೀನಿ ಅಂತ ವಿದ್ಯೆ ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಇಲ್ಲಿ ಗಂಟ ನೀನ್ ಆಟ ಆಡಿದೀಯಾ, ನಮ್ಮನ್ನು ಆಟ ಆಡ್ಸಿದೀಯಾ, ಇನ್ ಮುಂದಕ್ಕೆ ನಾನ್ ಆಡಿಸ್ದಂಗೆ ನೀನ್ ಆಡಿಸ್ಬೇಕು ಅಂತ ಈಶ್ವರಿ ಅವ್ರು ಹೇಳಿದಾಗ ವಿದ್ಯೆ ಗಾಬರಿ ಆಗ್ಬಿಡ್ತಾರೆ. ಮಡ್ಲಿಗೆ ಬೆಲ್ಲನ ಇಟ್ಬಿಟ್ಟು, ಬೆಲ್ಲ ಸಿಹಿ ಸಂಕೇತ, ಮಗನ್ ಬದುಕನ್ನ ಕಹಿ ಮಾಡಿರೋ ನಿನ್ಗೆ ಸಿಹಿ ಸಿಗೋದಿಕ್ಕೆ ನಾನ್ ಬಿಡಕ್ಕಿಲ್ಲ, ಹೂವ ತಗೊಂಡು ಹೂವ ಚುಚ್ಚಿ ಮುಡಿಸ್ತಾರೆ ವಿದ್ಯೆಗೆ. ಆಗ ಹೇಳ್ತಾರೆ, ಈ ಹೂವ ಶುಭ ಸಂಕೇತ, ದೇವ್ರ ಕೃಪೆ ಸಿಗ್ಲಿ ಅಂತ ಮುತ್ತೈದರಿಗೆ ಕೊಡ್ತಾರೆ, ದೇವ್ರ ಕೃಪೆ ನಿನಗೆ ಸಿಗ್ಬೋದು, ಈಶ್ವರಿ ಕೃಪೆ ನಿನಗೆ ಸಿಕ್ಕಿಲ್ಲ ಅಂದ್ರೆ ನೀನ್ ಸಂತೋಷವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಈಶ್ವರಿ. ಮತ್ತೆ ಮಡ್ಲಲ್ಲಿ ಕೊಬ್ಬರಿನ ಇಟ್ಬಿಟ್ಟು ಹೇಳ್ತಾರೆ, ಬಾಳಲ್ಲಿ ಸಿಹಿ
ಸಂತೋಷ ಸಿಗ್ಲಿ ಅಂತ ಕೊಬ್ಬರಿನ ಕೊಡ್ತಾರೆ. ಆದ್ರೆ ನೀನು ಜೀವನ ಪರ್ಯಂತ ಒಂಟಿಯಾಗಿರ್ಬೇಕನ್ನೋದೇ ನನ್ನ ಗುರಿ ಅಂತ ಹೇಳ್ತಾರೆ ಈಶ್ವರಿ. ಒಡವೆ ಮತ್ತು ಬಳೆಗಳನ್ನ ಇಟ್ಬಿಟ್ಟು ಇದು ಗೌರವ ಸಂಕೇತ. ಕಂಡೋರ್ ಮುಖವಾಡ ಕಳಚಿ ಮೆರಿತಾ ಇರೋ ನಿನ್ನಂತವ್ರಿಗೆ ಭಂಗ ಮಾಡಿದ್ರೆ ಎಂತ ನೋವು ಆಯ್ತದೆ ಅಂತ ನಾನ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಸಿರಿಧಾನ್ಯ ಹಾಕುವಾಗ ಹೇಳ್ತಾರೆ, ಸಿರಿಧಾನ್ಯ ಅನ್ನೋದು ಸಮೃದ್ಧಿ ಸಂಕೇತ ಅಂತಾರೆ. ನನ್ನ ಮಗನ ಸಂತೋಷ ಕಿತ್ಕೊಂಡಿರೋ ನಿನ್ನನ್ನ ಜೀವನ ಪರ್ಯಂತ ನೀನು ಸಂತೋಷವಾಗಿ ಇರಕ್ಕೆ ನಾನ್ ಪ್ರಾಣ ಹೋದ್ರೂ ನಿನ್ನನ್ನ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ ಈಶ್ವರಿ. ವಿದ್ಯಾ ಪ್ರತಿಯೊಂದು ಮಾತಿಗೆ ಗಾಬರಿ ಆಗ್ತಾ ಇರ್ತಾರೆ. ಮತ್ತೆ ಮಡ್ಲಿಗೆ ಅಕ್ಕಿ ಹಾಕುವಾಗ ಜೀವನದಲ್ಲಿ ಸಮೃದ್ಧಿ ಸಿಗ್ಲಿ ಅಂತ ಅಕ್ಕಿ ಹಾಕ್ತಾರೆ. ಮಗನ್ನ ನನ್ನಿಂದ ಕಿತ್ಕೊಂಡೆ ಅಲ್ವಾ, ಬಾಳಲ್ಲಿ ಸಮೃದ್ಧಿ ಆಗಕ್ಕೆ ನಾನ್ ಬಿಡಕ್ಕಿಲ್ಲ. ಹೊಟ್ಟೆಯಲ್ಲಿ ವಂಶದ ಕುಡಿ ಹೊತ್ಕೊಂಡಿರೋಳು ನಾನೇ ಸುಖವಾಗಿರ್ಲಿ ಅಂತ ಮಡ್ಲು ತುಂಬ್ತಾರೆ. ಅಲ್ಲಿ ಒಡ್ಲು ತುಂಬ್ಕೊಂಡಿರೋ ನಿನ್ಗೆ ಸುಖ ಸಿಗಕ್ಕೆ ನಾನ್ ಬಿಡಕ್ಕಿಲ್ಲ. ಇದ್ರುವೆ ಅದನ್ನ ದಕ್ಕಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ. ಅಕ್ಕ ನನ್ ಮಡ್ಲನ್ನ ತುಂಬಿಟ್ಟೆ ಅಕ್ಕ ಅಂತ ಈಶ್ವರಿ ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ಒಳ್ಳೇದಾಯ್ತು ಬಿಡು ಈಶ್ವರಿ. ಅಕ್ಕನು ಒಳ್ಳೇದಾಯ್ತು ಬಿಡು ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ವಾ, ನಿನಗ್ ಒಳ್ಳೇದಾಯ್ತಲ್ವಾ, ಏನ್ ಒಳ್ಳೇದ್ ಮಾಡಿದೆ ಅಂತ ಕಿರ್ಸ್ತಾರೆ ಈಶ್ವರಿ ಅವರು. ಈಶ್ವರಿ ಮಾತಿಗೆ ಮನೆಯವರೆಲ್ಲ ಗಾಬರಿಯಾಗಿ ಈಶ್ವರಿನೇ ನೋಡ್ತಾ ಇರ್ತಾರೆ. ಮಗನ್ ಕಿತ್ಕೊಂಡ್ಬಿಟ್ಟೆಲ್ಲೆ, ನನ್ ಸುಭಾಸನ ಆಚೆಗೆ ಹಾಕ್ಬಿಟ್ಟೆಲ್ಲೆ, ನಾನ್ ಮಡ್ಲು ನಿನಗ್ ತುಂಬಿದಂಗೆ ನೀನು ನನ್ನ ಒಡ್ಲು ತುಂಬಿಡು, ನನ್ ಮಗ ಬೇಕು, ಮಗನ್ ಕೊಟ್ಬಿಡು ಅಂತ ಹೇಳ್ತಾರೆ ಈಶ್ವರಿ. ಗೋವಿಂದ ಅವರು ಈಶ್ವರಿ ಮಾಡ್ತಾ ಇರೋ ವರ್ತನೆ ನೋಡ್ಬಿಟ್ಟು, ಈಶ್ವರಿ ಯಾಕೆ ಹಿಂಗಾಡ್ತಾ ಇದೀಯಾ, ತುಂಬಾಯ್ತು ತಾನೇ, ಬಾ ಈ ಕಡೆ ಅಂತ ಹೇಳ್ತಾರೆ ಗೋವಿಂದ ಅವರು. ನಿಮಿಷ ಇರಿ, ಒಂದ್ ನಿಮಿಷ, ನನ್ ಮಗು ಕೊಡಕಿಲ್ಲ ತಾನೇ ನೀನು, ಹಾಗಾದ್ರೆ ನಿನ್ ಮಗನೇ ನನಗ್ ಕೊಟ್ಬಿಡು ಅಂತ ಹೇಳ್ತಾರೆ ಈಶ್ವರಿ. ವಿದ್ಯೆ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೆ ನಿನ್ ಮಗ ಬೇಕು ಕೊಡೆ, ನನಗೆ ನಿನ್ ಮಗ ಬೇಕು ಕೊಡೆ ಅಂತ ಜೋರಾಗಿ ಕಿರ್ಸ್ತಾ ಇರ್ತಾರೆ. ಚಿಕ್ಕವ್ವ ಏನ್ ಮಾಡ್ತಾ ಇದೀಯ, ಅವಳನ್ನ ಬಿಡು ಅಂತ ಕೇಳ್ಕೊಂಡ್ರು ಬಿಡೋದಿಲ್ಲ ಈಶ್ವರಿ ಅವರು. ಮೋಹನ್ ಅವ್ರು ಬಂದ್ ತಡದ್ರು ಕೇಳೋದಿಲ್ಲ ಈಶ್ವರಿ ಅವರು. ಚೀರ್ ಬಿಡ್ತಾರೆ, ಅಕ್ಕ ನನಗೆ ಅವಳ ಮಗು ಬೇಕು ಕೊಡು ಅಂತ ಹೇಳ್ಬಿಟ್ಟು ವಿದ್ಯೆ ಹೊಟ್ಟೆಗೆ ಕೈ ಹಾಕಿ ಕಟ್ಟಿರೋ ದಿಂಬನ್ನ ಕಿತ್ತು ಎಸ್ತು ಕೆಳಗ ಹಾಕ್ಬಿಡ್ತಾರೆ. ಕೆಳಗಡೆ ಹೊಟ್ಟೆ ಕಟ್ಟಿರೋ ದಿಂಬು ಬೀಳ್ತಿದ್ದ ಹಾಗೆ ಮನೆಯವರೆಲ್ಲ ನೋಡಿ ಶಾಕ್ ಆಗ್ಬಿಡ್ತಾರೆ. ವಿದ್ಯೆ ನಮಗೆ ಮೋಸ ಮಾಡಿದಾರೆ ಅಂತ ಎಲ್ರು ಗಾಬರಿ ಆಗ್ಬಿಡ್ತಾರೆ. ವಿದ್ಯೆ ಹೊಟ್ಟೆ ಖಾಲಿ ಇರೋದನ್ನ ನೋಡ್ಬಿಟ್ಟು ಭದ್ರಾ ಅವರು ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ಭದ್ರಾ, ನೋಡ್ಲಾ ಭದ್ರಾ, ನಿನ್ ಹೆಂಡ್ರು ಎಷ್ಟು ಒಳ್ಳೋಳ್ ನೋಡ್ ಭದ್ರಾ, ಮಗ ಕೇಳಿದ ತಕ್ಷಣ ಕೊಟ್ಟೆ ಬಿಟ್ಲಲ್ಲ, ನೋಡ್ಲಾ ನಿನ್ ಮಗ ನೋಡ್ಲಾ ಅಂತ ಹೇಳ್ತಾರೆ ಈಶ್ವರಿ. ಕೆಳಗೆ ಬಿದ್ದಿರೋ ದಿಂಬನ್ನ ಎತ್ಕೊಂಡ್ಬಿಟ್ಟು ಅಯ್ಯಯ್ಯೋ ಏಟಾಯ್ತೇನ್ಲಪ್ಪ, ಏಟಾಯ್ತಾ ಅಂತ ಸಾಂತ್ವನ ಕೊಡ್ತಾ ಇರ್ತಾರ ಆ ಬಟ್ಟೆನ ಹಿಡ್ಕೊಂಡು. ಹೆಣ್ಮಗ ಬೇಕು ಅಂತ ಕೇಳ್ದಲ್ಲ, ಹಿಡ್ಕೊ ಅಂತ ಭದ್ರನ ಕೈಗೆ ಕೊಟ್ಟಾಗ ಆ ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಭದ್ರಾ ಅವರು ನೋಡ್ತಿದ್ದ ಹಾಗೆ ನಿಂತ ನೆಲನೆ ಕುಸ್ತಂಗ ಆಗ್ಬಿಡುತ್ತೆ ಭದ್ರಾ ಅವ್ರಿಗೆ. ಚಿತ್ರ ಅವರು ಮನ್ಸೊಳಗೆ ಅನ್ಕೊಂತಾರೆ, ನನ್ ತಮ್ಮನ್ನ ಗುಟ್ನ ಬಯಲ್ ಮಾಡಿದ್ಲು ಅಂದಟಿಗೆ ಗುಟ್ಟನ ಹೆಂಗ್ ರಟ್ ಮಾಡ್ದೆ ನೋಡು, ಆ ಮನ್ಸೊಳಗೆ ಅನ್ಕೊಂತಾರೆ. ಈ ಕಡೆ ನೋಡ್ರೆ ಈಶ್ವರಿ ಅವರು ಭದ್ರಾ ಅವ್ರಿಗೆ ಹೇಳ್ತಾರೆ, ನೋಡ್ದೆ ಅನ್ಲ ಭದ್ರಾ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಹೆಂಡ್ರು ಎಲ್ರಿಗೂ ಹೆಂಗ್ ಮೋಸ ಮಾಡಿದಾಳಂತ, ಏನಿದೆಲ್ಲ ಅಂತ ಕೋಪದಲ್ಲಿ ಶಿವರಾಮೇಗೌಡರು ಕೇಳ್ತಾರೆ. ಆಗ ವಿದ್ಯೆ ಅಳ್ತಾ ಹೇಳ್ತಾರೆ, ಇಷ್ಟು ದಿನ ನಿಮ್ಮ ಹತ್ರ ಸತ್ಯ ಹೇಳ್ದೆ ಒದ್ದಾಡ್ತಾ ಇದ್ದೆ, ಮತ್ತು ಆ ಸತ್ಯನೇ ಈಚೆ ಬಂದೈತೆ ಅಂದ್ರೆ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಈಗೇನ್ ಹೇಳ್ತೀರಾ ಬಾವ, ತಿಳ್ಕೊಂಡಂಗೆ ಅವಳ ಹೊಟ್ಟೆಯಲ್ಲಿ ವಂಶದ ಕುಡಿ ಬೆಳೀತಾ ಇಲ್ಲ, ಅವಳು ಬಸ್ರಿನೇ ಅಲ್ಲ ಅಂತ ಜೋರಾಗಿ ಚೀರಿ ಹೇಳ್ತಾರೆ. ಇಷ್ಟು ದಿನ ನಮ್ಗೆಲ್ಲ ಮೋಸ ಮಾಡ್ಕೊಂಡ್ಲೇ ಬಂದ್ಲು ಬಾವ, ಅವಳೇ ಇಷ್ಟು ದೊಡ್ಡ ತಪ್ಪನ್ನ ಹೊಟ್ಟೆಲಿ ಇಟ್ಕೊಂಡು ನನ್ ಮಗನ್ ತಪ್ಪನ್ನ ಎತ್ತಾಡ್ತಾಳೆ ಇವಳು. ನೋಡ್ಲಾ ಭದ್ರಾ, ಬಟ್ಟೆ ಗಂಟನ್ನ ಹೊಟ್ಟೆ ಕಟ್ಕೊಂಡು ನಿನ್ನ ಆಸೆಗೆ ಕನ್ಸುಗಳನ್ನ ನೂರು ಮಾಡಾಕವಳೆ, ಎಂತ ಮೋಸಗಾತಿ ಇವಳು ಅಂತ ಹೇಳ್ತಾರೆ ಈಶ್ವರಿ. ಇಲ್ಲ ನಾನ್ ಮೋಸ ಮಾಡ್ಬೇಕು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಮುಚ್ಚೆ ಬಾಯ್ನ, ಒಂದೇ ಒಂದ್ ಮಾತಾಡಿದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ನೋಡಿದ್ರ ಅತ್ತೆ, ನಿಮ್ ಮೊಮ್ಮಕ್ಳಿಗಿಂತ ಹೆಚ್ಚು ಅಂತ ಇವಳು ಆಸೆ ಕನ್ಸುಗಳ ಜೊತೆಯಾಗಿ ನಿಂತಿದ್ರಿ. ಯಾರೋ ಒಬ್ಬ ಹೇಳಿದ ಮಾತಿಗೆ ನಮ್ಮ ವಂಶದ ಕುಡಿಗೆ ಏನು ಆಗ್ಬಾರ್ದಂತ ಈಟೆಲ್ಲ ಮಾಡಿದ್ರಲ್ಲ, ಇವಳು ಎಂತ ಗನಂದಾರಿ ಕೆಲಸ ಮಾಡಿದಳಂತ ನೋಡಿದ್ರು ತಾನೆ. ಅಕ್ಕನೇ ಇವಳು ಹೊಟ್ಟೆಗೆ ಹುಟ್ಟು ಬರ್ತಾಳೆ ಅನ್ನೋ ಒಂದೇ ಒಂದ್ ಆಸೆಗೆ ಆಸೆ ಇವಳು ಕನ್ಸಿಗೆ ಒತ್ತಾಸೆಯಾಗಿ ನಿಂತಿದ್ಕೆ ಅಂತ ಬಹುಮಾನ ಕೊಟ್ಬಿಟ್ಲು ಬಾವ ಅಂತ ಹೇಳ್ತಾರೆ ಈಶ್ವರಿ. ಅಲ್ಲ ಭದ್ರಾ, ಸಂದಾಗ ನೋಡ್ಕೋ, ನಿನ್ ಆಸೆ ನಿನ್ ಕನ್ಸು ನಿಮ್ಮವ್ವ ಎಲ್ಲ ಅದೇಯ ನೋಡ್ಕೋ ಅಂತ ಹೇಳ್ತಾರೆ ಈಶ್ವರಿ. ಎಲ್ರು ನೋಡಿ ಇವಳು ಕಂಡೋರ್ ತಪ್ಪನ್ನ ಎತ್ತಾಡ್ತಾಳಲ್ವಾ, ಇವಳು ಮಾಡಿರೋ ಮೋಸ ದ್ರೋಹ ಎಲ್ರು ನೋಡಿ ಅಂತ ಜೋರಾಗಿ ಚೀರ್ತಾರೆ ಈಶ್ವರಿ ಅವರು. ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು, ಯಾಕೆ ಇಂತ ಮೋಸ ಮಾಡಿದ್ರೆ ನೀವು ಅಂತ ಕೇಳ್ತಾರೆ. ಈ ಕಡೆ ನೋಡಿದ್ರೆ ರತ್ನವ್ರ ಮನ್ಸೊಳಗೆ ಅನ್ಕೊಂತಾರೆ, ಇಲ್ಲ ಇವತ್ತೇ ಅನ್ಸುತ್ತೆ ಇದಕ್ಕೆಲ್ಲ ಅಂತ್ಯ ಆಡೋ ದಿನ, ಇಷ್ಟು ದಿನ ಮುಚ್ಚಿಟ್ಕೊಂಡು ಹೋಗ್ತಿರೋ ಸತ್ಯನ ಮುಂದುವರ್ಸೋದಕ್ಕೆ ಆಗೋದಿಲ್ಲ ಅಂತ ಮನ್ಸೊಳಗೆ ಮಾತಾಡ್ಕೋತಾರೆ ರತ್ನ. ಏನಾರಾಗ್ಲಿ ಇನ್ನ ನನ್ ಮಗಳು ತಲೆ ತಗ್ಸೋದ್ ಬೇಡ, ಇನ್ನೂ ತಲೆ ಬಗ್ಸೋ ತರ ಮಾಡ್ಬಿಟ್ರೆ ತಾಯಿ ಆಗಿರೋದಿಲ್ಲ, ನಾನು ಮೋಸ್ಗತಿ ಆಗ್ಬಿಡ್ತೀನಿ, ಹೇಳ್ತೀನಿ ಅಂತ ಅನ್ಕೋತಾರೆ. ರತ್ನ ಅವರು ಶಿವರಾಮೇಗೌಡರಿಗೆ ಹೇಳ್ತಾರೆ, ಇಟಕ್ಕೆಲ್ಲ ಕಾರಣ ನಾನೇ ಗೌಡ್ರೆ, ಮತ್ತು ತಾಳಿ ಶಾಸ್ತ್ರದ ದಿನ ಫೋನ್ ಮಾಡಿದ್ದು ಇವಳೇ ಅಂತ ಅನ್ಕೊಂಡು ಅಳಿಯಂದ್ರು. ಆಗ ನಮ್ಮ ಅಪ್ಪಯ್ಯನ ವಿಷಯದಲ್ಲಿ ಆ ದೇವರೇ ತಪ್ಪು ಮಾಡಿದ್ರು ನಾನು ಬಿಡಕ್ಕಿಲ್ಲ, ಎಲ್ಲ ಮಾಡಿರೋ ಇವಳು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ಅಂತ ಹೇಳಿ ಮಚ್ಚನ ತಗೊಂಡು ಕಡಿಯಕ್ ಹೋಗಿದ್ದನ್ನ ನೋಡ್ಬಿಟ್ಟು ನಾನು ಸುಳ್ಳು ಹೇಳಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ರತ್ನ ಅವರು ಗೌಡ್ರಿಗೆ ಹೇಳ್ತಾರೆ. ವಿದ್ಯೆ ಪ್ರಾಣ ಉಳಿಸೋದಕ್ಕೋಸ್ಕರ
ನನ್ನ ಮಗಳು ಬಸ್ರಿ ಆಗಿದ್ದಾಳಂತ ನಾನು ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳ್ತಾರೆ ರತ್ನ ಅವರು. ಅಂದ್ರೆ ಕೈಯಿಂದ ನನ್ನ ಮಗಳು ಪ್ರಾಣ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕಲ್ಲ ಅಂತ ನಾನು ಸುಳ್ಳು ಹೇಳ್ಬಿಟ್ಟೆ. ಚೆಲುವ ಹೇಳ್ತಾರೆ, ಅವಳು ಬಸ್ರಿ ಅಲ್ಲ ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ ಗೌಡ್ರೆ. ಸತ್ಯ ಗೊತ್ತಾಗಿದ್ದೆ ಅವಳು ಆಸ್ಪತ್ರೆಗೆ ಹೋಗಿದ್ದಿನ. ಫ್ಲಾಶ್ ಬ್ಯಾಕ್ನ ಹೇಳ್ತಾರೆ, ವಿದ್ಯಾ ಆಸ್ಪತ್ರೆಯಲ್ಲಿ ನೀವಿಬ್ರೇನು ಇಲ್ಲಿಗೆ ಇದ್ದಕ್ಕಿದ್ದಾಗೆ ಬಂದಿದ್ದೀರಾ ಅಂತ ಕೇಳಿದಾಗ ರತ್ನ ಅವರು ನಿನ್ ಬಸ್ರಿ ಅಲ್ಲ ಅಂತ ಹೇಳಿರ್ತಾರೆ. ತಿಂದ ನನ್ನ ಮಗಳು ಸತ್ಯ ಹೇಳ್ತೀನಿ ಅಂತ ಹೇಳ್ತಾನೆ ಬಂದ್ಲು, ನಾವೇ ಹೇಳೋದನ್ನ ತಡೆದ್ ಬಿಟ್ವಿ ಅಂತ ಚೆಲುವ ಹೇಳ್ತಾರೆ. ಜೀವ ಕಾಪಾಡೋದಕ್ಕೆ ಅಂತ ಹೇಳಿ ಸುಳ್ಳು ಜೀವನ ಕಾಪಾಡೋ ಗಂಟ ಮುಂದುವರ್ಸೋದ್ ಬಂತು ಅಂತ ರತ್ನ ಅವ್ರು ಹೇಳ್ತಾರೆ. ರತ್ನ ಹೇಳಿದ ಮಾತನ್ನ ಕೇಳಿ ಮನೆಯವರೆಲ್ಲ ಶಾಕಿನಿಂದ ಒಳಗಡೆ ಬರಕ್ ಆಗೋದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.